ನಮಸ್ಕಾರ ಎಲ್ಲರಿಗೂ ಸಿಂಧು ಶೌರ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಡಯಟ್ ಮಾಡೋರಿಗೆ, ಪ್ರೋಟೀನ್ ಅಂಶ ಬೇಕಾದವರಿಗೆ, ಬ್ಲಡ್ ಇಂಪ್ರೂವ್ ಮಾಡ್ಕೊಳಕ್ಕೆ ಒಳ್ಳೆ ಹೆಲ್ತಿ ಬ್ರೇಕ್ಫಾಸ್ಟ್ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ತುಂಬ ಈಸಿಯಾಗಿ ಮಕ್ಕಳಿಗೆ ಬ್ರೇಕ್ಫಾಸ್ಟ್ಗೆ ಬರುತ್ತೆ, ಲಂಚ್ ಬಾಕ್ಸಿಗೂ ಕಟ್ಬೋದು. ಅಷ್ಟು ಸೂಪರಾಗಿರುವಂಥ ಬ್ರೇಕ್ಫಾಸ್ಟ್ ಇವತ್ತು ನಾವು ತಿಳಿಸ್ಕೊಡ್ತಾ ಇದ್ದೀನಿ. ಯಾಕೆ ತಡ ಮಾಡೋದು, ಬನ್ನಿ ನೋಡೋಣ ಮಾಡೋದು ಹೇಗೆ ಅಂತೇಳಿ. ನಾನು ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿರೋದು, ಅದಕ್ಕೆ ನಾನು 1 ಕಪ್ನಷ್ಟು ಅಕ್ಕಿ ಹಾಕಿರೋದು, ಒಂದು ಅರ್ಧ ಕಪ್ನಷ್ಟು ಹೆಸರು ಕಾಳು, ಒಂದು 1/4 ಕಪ್ನಷ್ಟು ಉದ್ದಿನ ಬೇಳೆ ತೊಗೊಂಡಿರೋದು, ಒಂದು 1/4 ಕಪ್ನಷ್ಟು ಕಡಲೆಬೇಳೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು 3 or 4 ಟೈಮ್ ಆದ್ರೂ ನೀವು ಚೆನ್ನಾಗಿ ವಾಶ್ ಮಾಡಬೇಕು. ವಾಶ್ ಮಾಡ್ಕೊಂಡು ಆದಮೇಲೆ ನೀವು ಒಂದು 4 hour ಇಲ್ಲಾಂದರೆ ಓವರ್ ನೈಟ್ ಆದರೂ ನೆನೆಸಿಡ್ಬೋದು. ಮಾರ್ನಿಂಗ್ ಟೈಮ್ ನೀವು ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ಕೋಬೋದು. ಸೂಪರಾಗಿ ಬರುತ್ತೆ, ಆರೋಗ್ಯಕರವಾದಂಥದ್ದು. ಇನ್ನೊಂದೇನಪ್ಪ ಅಂದರೆ ಡಯಟ್ ಮಾಡೋರಿಗಂತೂ ತುಂಬ ಯೂಸ್ಫುಲ್ ಆಗುವಂಥ ರೆಸಿಪಿನ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ನೋಡಿ, ವಾಶ್ ಮಾಡಿ ರೆಡಿ ಮಾಡ್ಕೊಂಡಾಯ್ತು. ಈಗ ಓವರ್ ನೈಟ್ ನೆನೆಯಕ್ಕೆ ಬಿಡೋಣ. ನಾನೀಗ ಮಾರ್ನಿಂಗ್ ಟೈಮ್ ಓಪನ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ಅಲ್ವಾ, ಎಷ್ಟು ಅಂದರೆ ಕಡಲೆಬೇಳೆ ಕಾಣಿಸ್ತಾ ಇದೆ ನೋಡಿ, ಎಷ್ಟು ಕ್ಲಿಯರಾಗಿ ಬರ್ತಾಯಿದೆ. ಇನ್ನೊಂದೇನಪ್ಪ ಅಂದರೆ ವಾಶ್ ಮಾಡಿದಾಗ ಕ್ಲಿಯರಾಗಿ ಕಾಣಬೇಕು ನಾವು ಏನೇನು ಕಾಳು ಹಾಕಿದ್ದೀವಿ ಅಂತೇಳಿ. ಆ ಥರ ಕ್ಲಿಯರಾಗಿ ಕಂಡ್ರೆ ಕ್ಲೀನಾಗಿ ವಾಶ್ ಆಗಿದೆ ಅಂತ ಅರ್ಥ. ಈಗ ನೋಡಿ ಸೂಪರಾಗಿ ಬಂದಿದೆ. ಈಗ ನೀರೆಲ್ಲ ಬಸ್ದುಬಿಟ್ಟು ನಾವು ಸೈಡ್ ಎತ್ತಿಟ್ಕೋಬೇಕು, ಅಂದರೆ ಕಾಳು ಸೈಡ್ ಎತ್ತಿಡಬೇಕು ಅಂದಿದ್ದು. ಈಗ ನಾವು ಸೈಡ್ ಇಟ್ಟಾಯ್ತು ನೋಡಿ, ಸೂಪರಾಗಿ ಬಂದಿದೆ ಅಲ್ವಾ, ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂದರೆ ಅಷ್ಟು ಕ್ಲೀನಾಗಿ ವಾಶ್ ಆಗಿದೆ ಅಂತ ಅರ್ಥ. ಈಗ ನಾವು ಒಂದು ಮಿಕ್ಸರ್ ಜಾರ್ ತೊಗೊಂಡು ಇದನ್ನ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ರುಬ್ಬಗುಂಡಿದ್ರೆ ರುಬ್ಬಗುಂಡೆಲ್ಲಾದರೂ ರುಬ್ಕೊಳ್ರಿ, ಇಲ್ಲಪ್ಪ ಅಂತಂದರೆ ಮಿಕ್ಸಿ ಜಾರಲ್ಲಾದರೂ ರುಬ್ಬ್ರಿ. ಈಗ ಒಳ್ಳೆ ಸ್ಮೆಲ್ ಬರಬೇಕು, ಚೆನ್ನಾಗಿ ಟೇಸ್ಟಿಯಾಗಿ ಬರಬೇಕು ಅಂದರೆ ಈರುಳ್ಳಿ ಮತ್ತು ಸ್ವಲ್ಪ ಶುಂಠಿನೂ ಹಾಕ್ತಾಯಿದ್ದೀವಿ. ಹಸಿ ಶುಂಠಿನೂ ಸಣ್ಣಗೆ ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ವಿ. ನುಣ್ಣಗೆ ರುಬ್ಕೊಂಡು ಬಂದಾಯಿತು ನೋಡಿ. ಈ ಥರ ಅಂದರೆ ಮಾಮೂಲಾಗಿ ನಾವು ದೋಸೆ ಹಿಟ್ಟಿಗೆ ಯಾವ ಥರ ರುಬ್ಕೊಂಡು ಬರ್ತೀವಲ್ಲ, ಅದೇ ಒಂದು ಇದರಲ್ಲೇ ಕನ್ಸಿಸ್ಟೆನ್ಸಲ್ಲೇ ರುಬ್ಕೊಂಡು ಬರಬೇಕು. ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಈಗ ಮಿಕ್ಸ್ ಮಾಡ್ಕೋಬೇಕು. ನಮಗೆ ನೀರು ಬೇಕು ಅಂದರೆ ಹಾಕ್ರಿ, ಇಲ್ಲ ಅಂತಂದ್ರೆ ಏನು ಬೇಡ. ನಮಗೆ ನೀರು ಬೇಡ ಅನಿಸುತ್ತೆ, ಯಾಕಂದರೆ ನಾನು ಮಿಕ್ಸಿ ಜಾರಲ್ಲೇ ಮಿಕ್ಸಿ ಮಾಡ್ಕೊಳ್ಳೋ ಟೈಮಲ್ಲೇ ನೀರು ಹಾಕ್ಕೊಂಡು ರುಬ್ಕೊಂಡಿದ್ವಿ. ನೋಡಿ ಒಳ್ಳೆ ದೋಸೆ ಹಿಟ್ಟಿನ ಅದಕ್ಕೇ ಬಂದಿದೆ, ಸೂಪರಾಗಿ ಬಂದಿದೆ ಅಲ್ವಾ. ಒಂದು 5 ನಿಮಿಷ ಈ ನಾವು ಉಪ್ಪು ಹಾಕಿದ್ವಿ ಅದು ನೆನೆಯಕ್ಕೆ ಬಿಡೋಣ. ನಿಮಗೆ ಸೋಡಾ ಪುಡಿ ಬೇಕು ಅಂತಂದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ. ಯಾಕಂದರೆ ಸೋಡಾ ಪುಡಿ ನಾವು ಬಳಸಲ್ಲ, ದೋಸೆಗಾಗಲಿ ಇಡ್ಲಿಗಾಗಲಿ ನಾವು ಕಡಿಮೆ ಬಳಸೋದು. ಯಾವಾಗ ಒಂದು ಟೈಮ್ ಬೇರೆ ಯಾರಾದ್ರೂ ನೆಂಟರು ಆ ಥರ ಬಂದರೆ ಮಾತ್ರ ನಾವು ಬಳಸೋದು, ಇಲ್ಲ ಅಂತಂದರೆ ಏನಿಲ್ಲ. ಈಗ ನೋಡಿ ದೋಸೆ ಹಂಚಿಟ್ಟಿದ್ವಿ ಒಲೆ ಮೇಲೆ, ದೋಸೆ ಹಂಚಿನ ಬಿಸಿ ಆಯಿತು. ಈಗ ಒಂದು ದೋಸೆನೂ ಹಾಕಿದ್ವಿ, ಆದರೆ ನಾನು ಎಣ್ಣೆ ಆಗಲಿ ತುಪ್ಪ ಆಗಲಿ ದೋಸೆ ಹಂಚಿಗೆ ಬಳಸಿಲ್ಲ. ಈಗ ನಾವು ಈ ದೋಸೆ ಮೇಲೆ ಹಾಕೋಕ್ಕೆ ಮಾತ್ರ ಬಳಸ್ತಾ ಇರೋದು. ನೆಕ್ಸ್ಟ್ ನಾವು ದೋಸೆ ಹಂಚಿಗೂ ತುಪ್ಪ ಹಚ್ಚಿಬಿಟ್ಟು ಹಾಕಿ ತೋರಿಸ್ತೀವಿ, ಅದನ್ನು ನೋಡ್ತಾ ಇರಿ. ಈಗ ನಾನು ಮೇಲೆ ಸ್ವಲ್ಪ ಒಂದು 1/4 ಟೇಬಲ್ ಸ್ಪೂನಷ್ಟು ತುಪ್ಪನೂ ಹಚ್ಚಿಬಿಟ್ಟು ಅಂದರೆ ದೋಸೆಗೆಲ್ಲ ಸವರಿಬಿಟ್ಟು ಈಗ ಉಲ್ಟಾ ಹಾಕಿದ್ವಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಒಳ್ಳೆ ಜೇನುಗೂಡು ಥರ ಬಂದಿದೆ. ಬಟ್ ನೋಡೋಕೆ ಮಾತ್ರ ನಿಮಗೆ ಚೆನ್ನಾಗಿ ಕಾಣಿಸಲ್ಲ ಅನಿಸುತ್ತೆ, ಆದರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಮತ್ತು ಸಖತ್ತಾಗಿ ಬರುತ್ತೆ. ನೆಕ್ಸ್ಟ್ ನಾವು ದೋಸೆ ಹಂಚಿಗೆ ತುಪ್ಪ ಹಚ್ಚಿಬಿಟ್ಟು ದೋಸೆನ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ. ನಿಮಗೆ ತುಪ್ಪ ಇಷ್ಟಪಡದೇ ಇದ್ದವರು ಎಣ್ಣೆ ಬಳಸ್ರಿ, ಇಲ್ಲಪ್ಪ ಅಂತಂದರೆ ಡಯಟ್ ಮಾಡೋರು ಯೂಸ್ ಮಾಡೋದೇ ಇಲ್ಲ ಎಣ್ಣೆನೆಲ್ಲ. ಆ ಥರದವ್ರು ಬೇಕಾದರೆ ಎಣ್ಣೆನೂ ತುಪ್ಪನೂ ಸ್ಕಿಪ್ ಮಾಡಿಬಿಟ್ಟು ಬೇಕಾದರೆ ನೀವು ಈ ಥರ ದೋಸೆನ ಹಾಕ್ಕೊಂಡು ತಿನ್ಬೋದು. ತುಂಬ ಯೂಸ್ಫುಲ್ ಆಗೋಂಥ ರೆಸಿಪಿನ ನಾನಿವತ್ತು ನಿಮ್ಮ ಮುಂದೆ ತೋರಿಸ್ತಾ ಇರೋದು. ನೀವು ಮಾತ್ರ ಮಕ್ಕಳಿಗೆ ಇದೇ ಥರ ನೀವು ವಾರದಲ್ಲಿ 1 ಟೈಮ್ ಆದರೂ ಮಾಡಿಕೊಡ್ಬೋದು. ನೋಡಿ ಬ್ಲಡ್ ಇಂಪ್ರೂವ್ ಆಗುತ್ತೆ, ಕ್ಯಾಲ್ಸಿಯಂ ಇಂಪ್ರೂವ್ ಆಗುತ್ತೆ, ಒಳ್ಳೆ ಪ್ರೋಟೀನನ್ನು ಸಿಗುತ್ತೆ. ಹೆಲ್ತಿಯಾಗಿರುವಂಥ ಬಿಸಿ ಬಿಸಿ ದೋಸೆ ರೆಡಿ ಆಯಿತು. ಈ ದೋಸೆ ಜೊತೆ ಕೊಬ್ಬರಿ ಚಟ್ನಿ, ಇಲ್ಲ ಅಂತಂದರೆ ಕರಿಬೇವಿನ ಚಟ್ನಿ, ಇಲ್ಲಪ್ಪ ಅಂದರೆ ಪುದೀನ ಚಟ್ನಿ ಜೊತೆ ತಿಂದರೆ ಅಂತೂ ಸೂಪರಾಗಿರುತ್ತೆ.